Hi everyone, welcome to my YouTube channel. In this video, we are going to continue the chapter called Real Numbers of Class 10th Mathematics. So, in the previous video, that is part number 1, we have studied about some introduction to real numbers, and in exercise 8.1, we have solved one question, that is to find the HCF. Now let us move for the second question. Show that any positive integers is of the form 6 cube plus 1, 6 cube plus 3 and 6 cube plus 5. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಡ್ ಅಂತ ಕೊಟ್ಟಿದ್ದಾನೆ. 6 cube plus 5 where q is some integer ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ತೋರಿಸ್ಬೇಕು. ಸೊ ಶೋ ದಟ್ ಎನಿ ಪಾಸಿಟಿವ್ ಇಂಟೀಜರ್, ಯಾವುದೇ ಪಾಸಿಟಿವ್ ಇಂಟೀಜರು ಇಲ್ಲ ಈ ಫಾರ್ಮಲ್ಲಿ ಪಾಸಿಟಿವ್ ಆಡ್ ಇಂಟೀಜರು ಇಲ್ಲ ಈ ಫಾರ್ಮಲ್ಲಿ ಇರುತ್ತೆ, ಇಲ್ಲ ಈ ಫಾರ್ಮಲ್ಲಿ ಇರುತ್ತೆ, ಇಲ್ಲ ಈ ಫಾರ್ಮ್. ಐದರ್ ದ ಆಡ್ ಪಾಸಿಟಿವ್ ಇಂಟೀಜರ್ಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ 6 ಕ್ಯೂಬ್ ಪ್ಲಸ್ 1 ಆರ್ 6 ಕ್ಯೂಬ್ ಪ್ಲಸ್ 3 ಆರ್ 6 ಕ್ಯೂಬ್ ಪ್ಲಸ್ 5 ಅಂತ ತೋರಿಸ್ಬೇಕು. ವೇರ್ ಕ್ಯೂ ಈಸ್ ಸಮ್ ಇಂಟೀಜರ್, ಇಲ್ಲಿ ಕ್ಯೂ ಒಂದು ಇಂಟೀಜರ್ ಆಗಿರುತ್ತೆ. ಸೊ ನೌ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವೆಶ್ಚನ್. So real numbers part 2. So now in this question he has given that show that any positive integers, either nodi positive integer positive odd integer illa 6 cube plus 1 form alli irbeku, illa either it should be in 6 cube plus 3 form or 6 cube plus 5 form alli irbeku. ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬಿ ಪ್ಲೇಸಲ್ಲಿ ಬಿ ಕ್ಯೂ ಪ್ಲಸ್ ಆರ್, ಬಿ ಪ್ಲೇಸಲ್ಲಿ 6 ಇದೆ, ಬಿ ಪ್ಲೇಸಲ್ಲಿ 6 ಇದೆ, ಸೊ ಬಿ ಪ್ಲೇಸಲ್ಲಿ 6 ಇದೆ. ಸೊ ಬಿ ಈಸ್ ಈಕ್ವಲ್ ಟು 6 ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಸೊ ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಸೊ ಈಗ ನಾವಿಲ್ಲಿ ಬರೆಯೋಣ. ಸೊ ಇಲ್ಲಿ ತಗೊಳ್ಳೋಣ. ಸೊ let a be any positive integer, a be any positive integer and b is equal to 6 by b ಹೇಗೆ 6 ಆಯಿತು ಅಂದರೆ ಇದು b, ಇದು q, ಇದು r. ಸೊ ಡಿವೈಡೆಂಡ್ ಇಸ್ ಈಕ್ವಲ್ ಟು, ಇದು b ಅಂದರೆ ಡಿವೈಸರ್, q ಅಂದರೆ ಕೋಶಂಟು, r ಅಂದರೆ ರಿಮೈಂಡರ್. ಸೊ by Euclid's algorithm, a is equal to bq plus r. So where r is greater than or equal to 0 but less than b. ಈಗ ನಾವು let us write the, therefore the possible values are, ಈಗ ಆರ್ ಬಿ 6 ಇದೆ ಅಂದರೆ ಇಫ್ ಬಿ ಈಸ್ ಈಕ್ವಲ್ ಟು 6, the possible values of r is equal to 0 or 1 or 2 or 3 or 4 or 5. 6 ಒಳಗೆ ತಗೋಬೇಕು, ಏಕೆಂದರೆ ಬಿ 6 ಅಂತ ಕೊಟ್ಟಿದ್ದಾನೆ ಅಂದರೆ ನಾವು ರಿಮೈಂಡರ್ನ 6 ಒಳಗೆ ತಗೊಂಡು ಈಗ ನೋಡ್ತಾ ಹೋಗಬೇಕು. ಈಗ ಫಸ್ಟ್ ಕೇಸಿಗೆ ಬರೋಣ. ವೆನ್ ಆರ್ ಇಸ್ ಈಕ್ವಲ್ ಟು 0, ಸೊ ವಾಟ್ ದೇ ಹ್ಯಾವ್ ಗಿವನ್, ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಎ ಈಸ್ ಈಕ್ವಲ್ ಟು ಬಿ ಅಂದರೆ 6 ಕ್ಯೂ ಪ್ಲಸ್ ಆರ್ ಅಂದರೆ 0. ಸೊ ಎ ಈಸ್ ಈಕ್ವಲ್ ಟು 6 ಕ್ಯೂ ಆಯಿತು. ಈಗ ನೀವಿಲ್ಲಿ 1 ಕೊಡಿ, 6 1 6 ಆಯಿತು, 2 ಕೊಡಿ 12 ಆಗುತ್ತೆ, ಈ ಕ್ಯೂ ಪ್ಲೇಸಲ್ಲಿ 3 ಕೊಡಿ, ಸೊ 3 ಕೊಟ್ಟರೆ 18 ಆಗುತ್ತೆ. ಸೊ 6 12 18. ಹಾಗಾದರೆ ಸೊ 6 12 18, ಸೊ ಇವೆಲ್ಲ ಕೂಡ ಈವನ್ ನಂಬರ್ಸ್. ಹಾಗಾದರೆ ಎ ಈಸ್ ಈಕ್ವಲ್ ಟು 6 ಕ್ಯೂ, ಇಟ್ ಈಸ್ ಈವನ್. ನೆಕ್ಸ್ಟ್ ವೆನ್ ಆರ್ ಈಸ್ ಈಕ್ವಲ್ ಟು 1, ಎ ಈಸ್ ಈಕ್ವಲ್ ಟು 6 ಕ್ಯೂ ಪ್ಲಸ್ 1. ಸೊ ಎ ಈಸ್ ಈಕ್ವಲ್ ಟು 6 ಕ್ಯೂ ಪ್ಲಸ್ 1 ಅಂತ ಇದೆ. ನೋಡಿ ಇದು ಇದು ಈವನ್ಗೆ 1 ಸೇರಿಸಿದ್ರೆ ಇಟ್ ವಿಲ್ ಬಿಕಮ್ ಆಡ್. ಈಗ 6ಗೆ 1 ಸೇರಿಸು 7, 12ಗೆ 1 ಸೇರಿಸು 13, 18ಗೆ 1 ಸೇರಿಸಿದ್ರೆ 19. ಸೊ ಎ ಈಸ್ ಈಕ್ವಲ್ ಟು 6 ಕ್ಯೂ ಪ್ಲಸ್ 1, ಇಟ್ ಈಸ್ ಆಡ್. Then when r is equal to 2,
A is equal to 6q plus r ಅಂದರೆ 2. ಇದು even number plus even number become even number only, therefore it is even. Then when r is equal to 3, a is equal to 6q plus 3. So ಇದು even ಗೆ 3 ಸೇರಿಸಿದ್ರೆ it will become odd. Then when r is equal to 4, so a is equal to 6q plus 4. So ಇದು even ಗೆ 4 ಸೇರಿಸಿದ್ರೆ again it will become even. ಗೆ 4 ಸೇರಿಸಿದ್ರೆ ನೋಡಿ, ಇದಿಷ್ಟು even, ಇದು even ಗೆ plus 4 ಸೇರಿಸಿದ್ರೆ again it is an even. Next, when r is equal to 5, a is equal to 6q plus r ಅಂದರೆ ರಿಮೈಂಡರ್ ಅಂದರೆ 5. ಸೊ a is equal to 6q plus 5 ಆಯಿತು. ಸೊ ಇದು even plus 5 ಸೇರಿಸಿದ್ರೆ ಅದು ಆಡೇ ಆಗೋದು. ಸೊ ಇಟ್ ವಿಲ್ ಬಿಕಮ್ ಆಡ್. ಸೊ ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿ, ಅವನು ಹೇಳಿಯಾನೆ ಕೊಟ್ಟಿರೋಂಥದ್ದು ಐದರ್ ದ ಪಾಸಿಟಿವ್ ಆಡ್ ಇಂಟೀಜರ್ಸ್ ಐದರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ 6q plus 1 or 6q plus 3 or 6q plus 5. ನೋಡಿ ಅಬ್ಸರ್ವ್ ಮಾಡಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 6q plus 1, it is in the form of 6q plus 3. 6q plus 1 ಅಂದರೆ ಆಡ್ ಪಾಸಿಟಿವ್ ಇಂಟೀಜರ್, 6q plus 3 ಅಂದರೆ ಆಡ್ ಪಾಸಿಟಿವ್ ಇಂಟೀಜರ್, 6q plus 5 ಅಂದರೆ again odd positive integers. So like this we have to check. Therefore let us write here, therefore 6q plus 1 comma 6q plus 3 and 6q plus 5 are odd positive integers. So positive integers either positive integers is in the form of that is 6q plus 1 or 6q plus 3 or 6q plus 5. So like this we have to find out we have to show that the given are in the form of either 6q plus 1 or 6q plus 3 or 6q plus 5. ಈ ಫಾರ್ಮ್ ಅಲ್ಲೇ ಇರಬೇಕು. So now let us move for the third question. An army contingent of 616 members is to march behind an army band of 32 members. Total number of army contingent that is 616 members are there. Those 616 members are moving behind an army band of 32 members in a parade. The two groups are to march in the same number of columns. ಸೊ ಎರಡು ಗ್ರೂಪ್ನವರು ಕೂಡ ಸೇಮ್ ನಂಬರ್ ಆಫ್ ಕಾಲಮ್ಸ್ ಅಲ್ಲಿ ಮೂವ್ ಆಗಬೇಕು. ಹಾಗಾದ್ರೆ ಎರಡು ಗ್ರೂಪ್ ಅಂದರೆ ಒಂದು 616 ಮೆಂಬರ್ಸ್ ಇರೋಂಥ ಒಂದು ಗ್ರೂಪು, 32 ಮೆಂಬರ್ಸ್ ಇರೋಂತಹ ಇನ್ನೊಂದು ಗ್ರೂಪು. ಸೊ ಎರಡು ಗ್ರೂಪ್ನವರು ಕೂಡ ಪರೇಡಲ್ಲಿ ಮೂವ್ ಆಗಬೇಕು. ಸೊ ಅವರಿಬ್ಬರ ಕಾಲಮ್ಗಳ ನಂಬರು ಸೇಮ್ ಇರಬೇಕು. ದೇ ಶುಡ್ ಮಾರ್ಚ್ ಇನ್ ಸಚ್ ಎ ವೇ ದಟ್ ದೇ ಶುಡ್ ಹ್ಯಾವ್ ಸೇಮ್ ನಂಬರ್ ಆಫ್ ಕಾಲಮ್ಸ್. ಹಾಗಾದರೆ ನಾವೀಗ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೇಮ್ ನಂಬರ್ ಆಫ್ ಕಾಲಮ್ಸ್ ಅಂತ ಕೊಟ್ಟಿದ್ದೇನೆ. ಸೊ ಲೆಟ್ ಅಸ್ ಫೈಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್. ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು ನಾವೀಗ. ಸೊ ಲೆಟ್ ಅಸ್ ಆನ್ಸರ್ ದ ಥರ್ಡ್ ಕ್ವಶನ್. ಸೊ ಅಕಾರ್ಡಿಂಗ್ ಟು ದ ಥರ್ಡ್ ಕ್ವಶನ್ ನಾವು ಆನ್ಸರ್ ಮಾಡೋದಾದರೆ ಅಲ್ಲಿ ಹೀಗೆ ಕೊಟ್ಟಿದ್ದಾನೆ, ಟೋಟಲ್ 616 ಮೆಂಬರ್ಸ್ ಆರ್ ದೇರ್ and they are behind in front of 616 members 32 band members are there. So these 32 members are front and 616 members are behind them. So they are marching. So we have to find out ಇಲ್ಲಿ maximum number of columns ಅಂದರೆ ಎರಡರದ್ದು ಸೇಮ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಇವರುಗಳ ಸಾಲುಗಳು ಎಷ್ಟಿರುತ್ತೋ ಇವರುಗಳ ಸಾಲು ಕೂಡ ಅಷ್ಟೇ ಇರಬೇಕು. ಸೊ ಕಾಲಮ್ಸ್ ಇದೆ, ಕಾಲಮ್ಸ್ ಇಲ್ಲಿ ಕಾಲಮ್ಸ್ ಎಷ್ಟಿರುತ್ತೋ ಅಷ್ಟೇ ಕಾಲಮ್ಸು ಕೂಡ ಅಂದರೆ ಇವರ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೋ ಇವರ ನಂಬರ್ ಆಫ್ ಕಾಲಮ್ಸು ಕೂಡ ಅಷ್ಟೇ ಇರಬೇಕು. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್. ಅದಕ್ಕೆ ಏನು ಮಾಡಬೇಕು, ಮ್ಯಾಕ್ಸಿಮಮ್ ಅಂತ ಹೇಳಿದ್ದಾನೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ HCF. ಸೊ ನಾವು ಫೈಂಡ್ ದ HCF ಫಾರ್ 616 and 32. 32 ones are 32. 11 minus 2 is 9. Then 5 minus 3 is 2.
then 6. It will become 296. Now 32 nines will become 288. So 16 minus 8 is 8. 8 minus 8 is 0. Now 616 can be written as 32 into 19 plus 8. Now this from 8 we have to divide 32. So 8 is the divisor and 32 now become divided. So 8 fours are 32. So remainder is 0. So 32 is written as 8 into 4. 8 into 4 plus 0. ಸೊ ಹಾಗಾದ್ರೆ ರಿಮೈಂಡರು 0 ಬಂತು. ಇಲ್ಲಿ ಏನು ಉಳಿದಿದೆಯೋ ಅದೇ ಎಚ್ ಸಿ ಎಫ್. ದೇರ್ ಫಾರ್ ವಾಟ್ ಈಸ್ ದ ಎಚ್ ಸಿ ಎಫ್? ಎಚ್ ಸಿ ಎಫ್ ಇಸ್ ಈಕ್ವಲ್ ಟು 8. ಸೊ 8 ಈಸ್ ದ ಎಚ್ ಸಿ ಎಫ್. ದೇರ್ ಫಾರ್ ದ ಆರ್ಮಿ can march. Therefore, the army can march in how many columns? They can march in 8 columns. ಒಟ್ಟು 8 ಕಾಲಮ್ಸ್ ನಲ್ಲಿ ಅವರು ಮಾರ್ಚ್ ಮಾಡಬಹುದು, ಪರೇಡ್ ಮಾಡಬಹುದು. What is the maximum number of columns in which they can parade? That is 8 columns. ಒಟ್ಟು 8 ಕಾಲಮ್ಸ್ ನಲ್ಲಿ ಅವರು ಪರೇಡ್ ಮಾಡಬಹುದು. So this is what we have to answer for question number 3. Now let us move for question number 4. Use Euclid division lemma to show that square of any positive integer is either in the form of 3m or 3m plus 1 for some integer m ಅಂತ ಹೇಳಿದಾನೆ. ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ 3m ಅಂತ ಇದೆ, ಇಲ್ಲಿ 3m plus 1 ಅಂತ ಇದೆ. ಹಾಗಾದ್ರೆ 3 ಅನ್ನೋದು b, ದಟ್ ಈಸ್ b ನ ನಾವೇನಂತ ಕರಿಬೇಕು? ಡಿವೈಸರ್ ಅಂತ ಕರಿಬೇಕು. b is the divisor. So let us solve this question. ಈ ಕ್ವಶನ್ ಅನ್ನ ಸೊ ನಾವೀಗ ಆನ್ಸರ್ ಮಾಡೋಣ. ಸೊ ಈ ಕ್ವಶನ್ ನಲ್ಲಿ ಏನೇನು ಕೊಟ್ಟಿದ್ದಾನೆ, ನಾವೇನೇನು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಎವ್ರಿಥಿಂಗ್ ಹಿಯರ್. ಸೊ ಇಲ್ಲಿ ಕೊಟ್ಟಿರೋದು ಏನಪ್ಪ ಅಂದರೆ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಯೂಸ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಲೆಮ್ಮ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಇಲ್ಲಿ ಅವನೇನು ಮಾಡಿದ್ದಾನೆ, ಸೊ ಯೂಕ್ಲಿಡ್ ಟು ಶೋ ದಟ್ ಸ್ಕ್ವಯರ್ ಆಫ್ ಎನಿ ಪಾಸಿಟಿವ್ ಇಂಟಿಜರ್. ಸೊ ಯಾವುದೇ ಇಂಟೀಜರ್ನ ಸ್ಕ್ವಯರ್ ಮಾಡೋದು, ಪಾಸಿಟಿವ್ ಇಂಟೀಜರ್ನ ಸ್ಕ್ವಯರ್ ಮಾಡಿದ್ರೆ ಅದು ಇಲ್ಲ, ಇಟ್ ಈಸ್ ಐದರ್ ಇನ್ ದ ಫಾರ್ಮ್ ಆಫ್ 3m ಆರ್ 3m ಪ್ಲಸ್ 1 ಆರ್ 3m ಪ್ಲಸ್ 1 ಅಥವಾ 3m ಫಾರ್ಮಲ್ಲಿ ಇರಬೇಕು ಅಂತ ಹೇಳಿದ್ದೇನೆ. ಸೊ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ವೇರ್ ಆರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬಟ್ ಲೆಸ್ ದ್ಯಾನ್ ಬಿ. ಸೊ ಬಿ ಇಸ್ ಈಕ್ವಲ್ ಟು 3. ಹಾಗಾದರೆ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಬಿ 3 ಆದಮೇಲೆ ಸೊ 3 ಇಂದ ಒಳಗಡೆ ಇರೋವೆಲ್ಲವೂ ತಗೋಬೇಕು. ದ ಪಾಸಿಬಲ್ ವ್ಯಾಲ್ಯೂಸ್ ಆರ್ 0, 1, 2. These are the possible values of r remainder. ಸೊ ಈಗ ಮೊದಲನೇದಕ್ಕೆ ಬರೋಣ. ವೆನ್ r is equal to 0. So a is equal to 3q, a is equal to bq plus r. a is equal to b ಅಂದರೆ 3q plus r ಅಂದರೆ 0. therefore a is equal to 3q. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ ಮಾಡಿಕೊಡಿ. ಸೊ a square is equal to 3q whole square. ಸೊ a square is equal to 9q square. So a square is equal to 9q square can be written as 3 into 3q square. So let 3q square is equal to m, where m is some integer. So ಹಾಗಾದ್ರೆ a square is equal to 3. What is 3q square? So 3q square is equal to m. Therefore a square of any number is in the form of 3m. So 3m, square of any positive integer. So square of any positive integer is in the form of 3m. ಈಗ ನೆಕ್ಸ್ಟ್ಗೆ ಹೋಗೋಣ. ವೆನ್ r is equal to 1. ಸೊ r ಜಾಗದಲ್ಲಿ 1ನ ಕೊಟ್ಟು ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ a is equal to 3q plus r. So a is equal to 3q plus r ಅಂದರೆ 1. So square on both side. a square is equal to 3q plus 1 whole square. So a square is equal to
So it is in the form of a plus b whole square. A square ಅಂದರೆ 3 square ಅಂದರೆ 9q square plus 2a ಅಂದರೆ 3q 2 3 is 6q, b ಅಂದರೆ 1, ಅಲ್ಲಿಗೆ 6q ಆಯಿತು, ಪ್ಲಸ್ b ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1. ಸೊ a ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡರಲ್ಲಿ ನಾನು 3 ಕಾಮನ್ ತೆಕ್ಕೊತೀನಿ, ಇನ್ನು ಉಳಿದಿದ್ದು 3q ಸ್ಕ್ವೇರ್ ಪ್ಲಸ್ 2q ಉಳಿತು ಪ್ಲಸ್ 1. ಸೊ ಲೆಟ್ m is equal to 3q ಸ್ಕ್ವೇರ್ ಪ್ಲಸ್ ನಾವೇನು ಬ್ರಾಕೆಟಲ್ಲಿ ಬರ್ಕೊತೀರೋ ಅದನ್ನು ಲೆಟ್ m ಅಂತ ಕರೀರಿ. ಸೊ 3q ಸ್ಕ್ವೇರ್ ಪ್ಲಸ್ 2q ಆಯಿತು. ಸೊ a ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಆಗಿ ಬರೀತೀನಿ. ವಾಟ್ ಈಸ್ 3q ಸ್ಕ್ವೇರ್ ಪ್ಲಸ್ 2q? ಇಟ್ ಈಸ್ m. Therefore square of any positive integer is in the form of 3m plus 1. ಇಲ್ಲ, either it should be in the form of 3m or it should be in the form of 3m plus 1 ಫಾರ್ಮಲ್ಲಿ ಇರಬೇಕು. ಸೊ ಇದು ಎರಡನೇ ಕೇಸು. ಸೊ ನೆಕ್ಸ್ಟ್ ಲೆಟ್ ಅಸ್ ಮೂವ್ ಫಾರ್ ದ ಥರ್ಡ್ ಕೇಸ್. ಸೊ ಮೂರನೇ ಕೇಸಲ್ಲಿ ಅವನು ಕೊಟ್ಟಿದ್ದಾನೆ ಏನಂತ, ಮೂರನೇ ಕೇಸಲ್ಲಿ ಸೊ ವೆನ್ r is equal to 2. So now a is equal to bq plus r. a is equal to bq ಅಂದರೆ 3q plus r ಅಂದರೆ 2. ಸ್ಕ್ವೇರ್ ಆನ್ ಬೋತ್ ಸೈಡ್. a ಸ್ಕ್ವೇರ್ is equal to 3q plus 2 whole square. So a square is equal to, it is in the form of a plus b whole square. a square ಅಂದರೆ 3 square ಅಂದರೆ 9q square plus b square 2ab ಅಂದರೆ 2 3 is 6, 6 2 is 12q plus b square ಅಂದರೆ 2 square which is equal to 4. So a square is equal to, so now let us write 9q square plus 12q plus 4 ನ 3 plus 1 ಅಂತ ಬರೆಯೋಣ. ಹಾಗಾದರೆ ಲೆಟ್ m is equal to, ನೋಡಿ ಇಲ್ಲಿಂದ ಇಲ್ಲಿ ತನಕ m ಅಂತ ಕರೆಯೋಣ. ಲೆಟ್ m is equal to 9q square plus 12q. So let m is equal to 9q square plus 12q plus 3. So a square, where m is some integer, so a square is equal to, ಇದಿಷ್ಟು ಸೇರಿಸಿದ್ರೆ ಸಾರಿ ಇಲ್ಲಿ ನಾವು ಇದನ್ನು ಹೀಗೆ ಬರ್ಕೋಣ. ಇಲ್ಲಿ ಕಾಮನ್ ತೆಕ್ಕೋಣ ಫಸ್ಟು, ಆಮೇಲೆ ಇದನ್ನು ಬರ್ಕೋಣ. ಫಸ್ಟ್ ಲೆಟ್ ಅಸ್ ಟೇಕ್ ದ ಕಾಮನ್. ಸೊ ಇಲ್ಲಿ ನಾನು a ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಕಾಮನ್ ತೆಕ್ಕೊತೀನಿ. ರಿಮೈನಿಂಗ್ ಈಸ್ 3q ಸ್ಕ್ವೇರ್ ಪ್ಲಸ್ 3 3 is 9 ಆಯಿತು. 3 4s 12q ಪ್ಲಸ್ 3 ಕಾಮನ್ ತೆಕ್ಕೊಂಡ್ರೆ 1 ಉಳೀತು ಪ್ಲಸ್ 1. ಸೊ ಲೆಟ್ ಟಿಗೆ ಬರ್ಕೋಣ. ಲೆಟ್ m is equal to 3q ಸ್ಕ್ವೇರ್ ಪ್ಲಸ್ 4q ಪ್ಲಸ್ 1. ಸೊ ಈಗ a ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ 3 ಆಗೇ ಬರೀತೀನಿ. ಸೊ ವಾಟ್ ಈಸ್ 3q ಸ್ಕ್ವೇರ್ ಪ್ಲಸ್ 4q ಪ್ಲಸ್ 1? ಇದಿಷ್ಟು ಸೇರಿಸಿದ್ರೆ m ಆಯಿತು ಪ್ಲಸ್ ವಾಟ್ ಈಸ್ ದ ರಿಮೈನಿಂಗ್ ಪ್ಲಸ್ 1. Therefore square of any positive integer is in the form of 3m plus 1 or 3m. ಇಲ್ಲ 3m ಫಾರ್ಮಲ್ಲಿ ಇರುತ್ತೆ, ಇಲ್ಲ 3m plus 1 ಫಾರ್ಮಲ್ಲಿ ಇರುತ್ತೆ ಅಂತ ನಾವು ಫೋರ್ತ್ ಕ್ವಶನಲ್ಲಿ ತೋರಿಸಿದ್ವಿ. ಅದೇ ಥರ ನಾವು ವಿ ಹ್ಯಾವ್ ಟು ಸಾಲ್ವ್ ಒನ್ ಮೋರ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 5. ಸೊ ಯೂಸ್ ಯೂಕ್ಲಿಡ್ ಡಿವಿಷನ್ lemma to show that the cube of any positive integer is of the form 9m or 9m plus 1 or 9m plus 2. ಇಲ್ಲ 9m ಫಾರ್ಮಲ್ಲಿ ಇರಬೇಕು, ಇಲ್ಲ 9m plus 1 ಫಾರ್ಮಲ್ಲಿ ಇರಬೇಕು, ಇಲ್ಲ 9m plus 8 ಫಾರ್ಮಲ್ಲಿ ಇರಬೇಕು. ಸೊ ಲೆಟ್ ಅಸ್ ಶೋ. ಸೊ ಐದರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 9m, ನೋಡಿ ಈ ಫಾರ್ಮಲ್ಲಿ ಇದೆ ಅಂತ, ಈ ಫಾರ್ಮಲ್ಲಿ ಇರಬೇಕು ಅಂತ ಕೇಳಿಯೇನೆ. ಯಾವುದಪ್ಪ ಅಂದರೆ ಐದರ್ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ 9m ಆರ್ 9m plus 1 ಆರ್ 9m plus 8 ಫಾರ್ಮಲ್ಲಿ ಇರಬೇಕು. ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಹಾಕಿದ್ರೆ a is equal to bq plus r where r is greater than or equal to 0 but less than b. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 9m plus 1 9m plus 8 ಅಂದರೆ ಈ 9 ಅಂದರೆ ಅದು ಡಿವೈಸರು. ಸೊ b is equal to 9. ಸೊ b is equal to ಏನು ಕೊಟ್ಟಿದ್ದಾರೆ, 9 ಅಂತ ಕೊಟ್ಟಿದ್ದಾರೆ.
ಸೊ ಬಿ 9 ಆದಮೇಲೆ ಸೊ ವಾಟ್ ಆರ್ ದಿ ಪಾಸಿಬಲ್ ಇದನ್ನು ನೋಡೋದಾದರೆ ಸೊ ಅವ್ನು ಕೇಳಿರೋದು ಐದರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 9m ಆರ್ 9m+1 ಆರ್ 9m+8 ಇರಬೇಕು. ಇಲ್ಲಿ ನಾವು ಪಾಸಿಬಿಲಿಟೀಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಯೂಸ್ ಟು ಶೋ ದಟ್ ದ ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ದಾನೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಈಗ ಈ ಕ್ವಶನನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಕ್ವಶನ್ಗೆ ಬರೋಣ. ಅದು ಯಾವುದಪ್ಪ ಅಂದರೆ ಸೊ ಬಿ 9 ಆದಮೇಲೆ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಆರ್ನ ನೋಡೋಣ. ಸೊ ವಾಟ್ ಆರ್ ದಿ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ರಿಮೈಂಡರ್? ಸೊ ಇಟ್ ಮೇ ಬಿ 0, 1, 2, 3, 4, 5, 6, 7, 8. ಸೊ ದೀಸ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್. ಸೊ ಇವುಗಳನ್ನೇ ನಾವು ಪಾಸಿಬಲ್ ವ್ಯಾಲ್ಯೂಸ್ ಅಂತ ಕರೆಯೋಣ. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿಸ್ ಒನ್. ಸೊ ಇಲ್ಲಿ ನಾವು ಬಿನ 9 ಹಾಕೊಂಡ್ರೆ ರಿಮೈಂಡರು 0 to 8 ಬರುತ್ತೆ ರಿಮೈಂಡರು. ಸೊ ಇದನ್ನೆಲ್ಲ ಕ್ಯೂಬ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ ಇಲ್ಲಿ ಅಂದರೆ ಸೊ ಇನ್ಸ್ಟೆಡ್ ಆಫ್ ಬಿ ಈಸ್ ಈಕ್ವಲ್ ಟು 9 ವಿ ಕ್ಯಾನ್ ಟೇಕ್ ಬಿ ಈಸ್ ಈಕ್ವಲ್ ಟು 3 ಬಿಕಾಸ್ 9 ಈಸ್ ಎ ಮಲ್ಟಿಪಲ್ ಆಫ್ 3. ಸೊ 3ಗೆ ಚೆಕ್ ಮಾಡಿಕೊಂಡ್ರೆ 3ಗೆ ಸ್ಯಾಟಿಸ್ಫೈ ಆಯಿತು ಅಂದರೆ 9ಗೂ ಕೂಡ ಖಂಡಿತ ಆಗೇ ಆಗುತ್ತೆ. ಸೊ ಅದರಿಂದ ನಾವಿಲ್ಲಿ ಬರ್ಕೊಳ್ಳೋಣ. ಸೊ ಬಿ ಈಸ್ ಈಕ್ವಲ್ ಟು 3. ವೆನ್ ಬಿ ಈಸ್ ಈಕ್ವಲ್ ಟು 3 ದ ರಿಮೈಂಡರ್ಸ್ ಆರ್ 0, 1, 2. ನೋಡಿ ಇಷ್ಟಕ್ಕೆ ಈಸಿಯಾಗಿ ಕ್ಯೂಬ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಬಟ್ 0 to 8 ತುಂಬ ಉದ್ದ ಆಗುತ್ತೆ ಮತ್ತು ಹೆವಿ ಇಟ್ ಈಸ್ ತುಂಬ ಲೆಂತಿ ಆಗುತ್ತೆ. ಅದ್ರ ಬದಲು ವಿ ಕ್ಯಾನ್ ಟೇಕ್ ಬಿ ಆ್ಯಸ್ 3. If b is equal to 3, then the remainders are 0, 1 and 2. So ಈಗ ನಾವು ಇದನ್ನು ಚೆಕ್ ಮಾಡ್ತಾ ಹೋಗೋಣ. ಫಸ್ಟು let us take when r is equal to 0, remainder is equal to 0. What is Euclid division lemma? A is equal to bq plus r, where a is any integer. So a is equal to b ಅಂದರೆ 3q plus r ಅಂದರೆ 0. ಸೊ a is equal to so 3q plus 0 is 3q. ಎರಡು ಕಡೆ ಕ್ಯೂಬ್ ಮಾಡಿ. a cube is equal to 3 ಕ್ಯೂಬ್ ಅಂದರೆ 3 3s are 9, 9 3s are 27. ಸೊ 27 ಕ್ಯೂಬ್ ಆಗುತ್ತೆ. ಸೊ a cube is equal to ಇದು ಇನ್ನೊಂದು ಸ್ಟೆಪ್ ಬರ್ಕೊಂಬೇಡ, ಕ್ಯೂಬ್ ಆನ್ ಬೋತ್ ಸೈಡ್. a cube is equal to 3q whole cube. ಸೊ a cube is equal to 3 ಕ್ಯೂಬ್ ಅಂದರೆ 27 ಇನ್ a ಕ್ಯೂಬ್. ಸೊ a ಕ್ಯೂಬ್ is equal to ಸೊ 9ನ ಕಾಮನ್ ತೆಕ್ಕೊಂತೀನಿ, ಇನ್ನು ಉಳಿಯೋದು 9 3s are 27 ಕ್ಯೂಬ್. ಸೊ ಲೆಟ್ m is equal to m is any integer, m is equal to 3q cube. Therefore a cube is equal to cube of any positive integer is equal to 9 ಆಗೆ ಬರೆಯೋಣ. What is 3q cube? So 3q cube is m. ಸೊ a cube is equal to 9m. ಸೊ a cube ನಮಗೆ 9m ಬಂತು. ಅವನು ಹೇಳಿರೋ ಪ್ರಕಾರ ಇಲ್ಲ 9m ಫಾರ್ಮಲ್ಲಿ ಇರಬೇಕು, ಇಲ್ಲ 9m+1 ಫಾರ್ಮಲ್ಲಿ ಇರಬೇಕು, ಇಲ್ಲ 9m+8 ಫಾರ್ಮಲ್ಲಿ ಇರಬೇಕು. ಇದು ಒಂದು ಕೇಸ್ ಆಯಿತು. ಎರಡನೇ ಕೇಸ್ನಲ್ಲಿ ವೆನ್ r is equal to 1. ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮ a is equal to bq plus r. a is any integer. ಸೊ b ಅಂದರೆ 3q plus r ಅಂದರೆ 1. ಸೊ ಎರಡು ಕಡೆ ಕ್ಯೂಬ್ ಮಾಡ್ಕೊಳ್ಳಿ. a cube is equal to 3q plus 1 whole cube. ಸೊ ಅದನ್ನು ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ a cube is equal to ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b whole cube. ಇದಿಷ್ಟು a, ಇದು b whole cube. a plus b whole cube is equal to a cube ಅಂದರೆ 3q cube plus b cube ಅಂದರೆ 1 cube plus 3 into a square ಅಂದರೆ 3 square q square into b ಅಂದರೆ 1 plus 3 ab square, a ಅಂದರೆ 3q into b square ಅಂದರೆ 1 square. ಸೊ a cube is equal to 3 cube ಅಂದರೆ 27 cube plus 1 plus 3 ಇದು 3 square ಅಂದರೆ 9 3s become 27 q square into 1 is 27 q square plus 3 3s 9, 1 square ಅಂದರೆ 1, ಅಲ್ಲಿಗೆ 9q ಆಯಿತು. ಸೊ ಈಗ ನಾವು ಇದನ್ನ ಈಗ ಬರ್ಕೊಳ್ಳೋಣ. a cube is equal to ಫಸ್ಟು 27 ಕ್ಯೂಬ್ ಬರೆಯೋಣ ಪ್ಲಸ್ ನೆಕ್ಸ್ಟ್ ಎರಡನೇದು 27 q square ಬರೆಯೋಣ
ಪ್ಲಸ್ ಮೂರನೇದು 9q ಬರೆಯೋಣ ಪ್ಲಸ್ ಲಾಸ್ಟ್ ಉಳಿದಿದ್ದು 1. ಸೊ ಈಗ ಇಲ್ಲಿ ಬರೆಯೋಣ ನಾವು. ಸೊ ಎ ಕ್ಯೂಬ್ ಇಸ್ ಈಕ್ವಲ್ ಟು, ಸೊ ಇದಿಷ್ಟಕ್ಕೂ ಐ ವಿಲ್ ಟೇಕ್ 9 ಆ್ಯಸ್ ಕಾಮನ್. ಸೊ 9 ಕಾಮನ್ ತೆಕ್ಕೊಂಡ್ರೆ 9 3s are 27 q ಕ್ಯೂಬ್ ಪ್ಲಸ್ 9 3s are 27 q ಸ್ಕ್ವೇರ್ ಪ್ಲಸ್ 9 into q is 9q plus 1. So m is equal to, let m is equal to 3q cube plus 3q square plus q. ಸೊ ಎಲ್ಲಿ m ಬರುತ್ತಾ, ಎಲ್ಲಿ 3q ಕ್ಯೂಬ್ ಪ್ಲಸ್ 3q ಸ್ಕ್ವೇರ್ ಪ್ಲಸ್ q ಬರುತ್ತಾ ಅಲ್ಲಿ ನೀವು ಎಮ್ಮನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಮ್. ಸೊ ಎಮ್ಮನ್ನ ಸಬ್ಸ್ಟಿಟ್ಯೂಷನ್ ಮಾಡೋದಾದರೆ, ಸೊ ವಾಟ್ ವಿ ವಿಲ್ ಗೆಟ್ ಇಯರ್. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಎಮ್ ಏನು ಬರುತ್ತೆ ಅಂತ ನೋಡೋಣ. ಸೊ ಎ ಕ್ಯೂಬ್ ಈಸ್ ಈಕ್ವಲ್ ಟು, ಸೊ ಇದಿಷ್ಟು 9 ಆಗೇ ಬರೀತೀನಿ, ಇದಿಷ್ಟು ಸೇರಿಸಿದ್ರೆ ಇಟ್ ಈಸ್ ಎಮ್ ಪ್ಲಸ್ ಆಚೆ ಕಡೆ 1 ಇದೆ. ಸೊ ಹಾಗಾದರೆ ಕ್ಯೂಬ್ ಆಫ್ ಎನಿ ನಂಬರ್, ಕ್ಯೂಬ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಈಸ್ ಇನ್ ದ ಫಾರ್ಮ್ ಆಫ್ 9m ಪ್ಲಸ್ 1. ಸೊ 9m ಪ್ಲಸ್ 1 ಫಾರ್ಮ್ಗೆ ಬಂತು. ಇದು ಎರಡನೇ ವೆನ್ ರಿಮೈಂಡರ್ ಈಸ್ 1. ಈಗ ನಾವು ನೋಡೋಣ ಮೂರನೇ ಕೇಸು, ವೆನ್ ರಿಮೈಂಡರ್ ಈಸ್ 2. ಸೊ ರಿಮೈಂಡರ್ 2 ಆದಾಗ, ಸೊ ಯೂಕ್ಲಿಡ್ ಡಿವಿಷನ್ ಲೆಮ್ಮ ಎ ಈಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಎ ಈಸ್ ಈಕ್ವಲ್ ಟು ಡಿವೈಸರ್ ಈಸ್ 3q ಪ್ಲಸ್ ಆರ್ ಈಸ್ 2. ಸೊ ನಾವು ಕ್ಯೂಬ್ ಆನ್ ಬೋತ್ ಸೈಡ್, ಎ ಕ್ಯೂಬ್ ಈಸ್ ಈಕ್ವಲ್ ಟು 3q plus 2 whole cube. So now a cube is equal to a cube is equal to, it is in the form of a plus b whole cube. So a cube andre 3 cube q cube plus b cube andre 2 cube plus 3 a square andre 3 square q square into b andre 2 plus 3 ab square, a andre 3q into b square ಅಂದರೆ 2 square. ಸೊ a cube is equal to 3 cube ಅಂದರೆ 27q cube plus 2 cube ಅಂದರೆ 2 2s are 4, 4 2s are 8 plus 3 square ಅಂದರೆ 9, 9 3s are 27, 27 2s are 3 square 9, 9 2s are 18, 18 3s are 54. So 54q square plus 2 square ಅಂದರೆ 4, 4 3s are 12, 12 3s are 36q. So a cube is equal to 27q cube plus 54q square plus 36q plus 8. So a cube is equal to 9 ಕಾಮನ್ ತೆಕ್ಕೊಂತೀನಿ, 9 3s are 27q cube, 9 6s are 54q square, 9 4s are 36q plus 8. ಸೊ ಈಗ ಬರ್ಕೊತೀನಿ, ಲೆಟ್ m is equal to, ಇಲ್ಲ m be any integer, m is equal to ಇದಿಷ್ಟು ಸೇರಿಸಿ m ಅಂತ ಬರ್ಕೊತೀನಿ, m is equal to 3q cube plus 6q square plus 4q. therefore a square is equal to 9. ಇದಿಷ್ಟು ಸೇರಿಸಿದ್ರೆ m ಆಯಿತು ಪ್ಲಸ್ ಉಳಿದಿದ್ದು 8. So a square is equal to 9m plus 8. So like this we have to solve this question. So ಇದರಿಂದ ನಮಗೆ ಗೊತ್ತಾಯಿತು, ಐದರ್ ದ ಗಿವನ್ ಆರ್ in the form of 9m, or it is in the form of 9m plus 1, or it is in the form of 9m plus 8. ಈ ಮೂರು ಫಾರ್ಮಲ್ಲಿ ಇರುತ್ತೆ ಅಂತ ನಾವು ಇದರಲ್ಲಿ ತೋರಿಸೋದು. So like this we have to solve this question. So thank you for watching my YouTube channel. So those who are not subscribed, please subscribe my channel. So thank you very much.